ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತೊಂದು ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಫುಲ್ಲು ಡೇ ನಾನು ವ್ಲಾಗ್ನ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಮಾತ್ರನೇ ಶೂಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಒಂದು ಮೇಕಪ್ ವರ್ಕ್ ಇತ್ತು, ಹಾಗಾಗಿ ನಾನು ಬೆಳಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಇನ್ನು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿಯಾಗಿ ಹೊರಟೆ. ಲಗೇಜ್ ಎಲ್ಲ ಕೂಡ ಪ್ಯಾಕ್ ಮಾಡಿಕೊಂಡೆ, ಅದು ಕೂಡ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಇದ್ರಾಗಿತ್ತು, ಹಾಗಾಗಿ ಟೆನ್ಷನಲ್ಲಿದ್ದು. ಯಾಕಂದರೆ ಕ್ಲೈಂಟು ಇರೋದು ತುಂಬಾ ದೂರ, 2 ಅವರ್ ಟ್ರಾವೆಲಿಂಗು. ಸೊ ಹಾಗಾಗಿ ನಾನಿಲ್ಲಿ ಅಕ್ಕನ ಮನೆಗೆ ಹೋಗಿ ಅಕ್ಕ ಮನೆಯಿಂದ ಅಲ್ಲಿಗೆ ಹೋಗಬೇಕಾಯಿತು. ಹಾಗಾಗಿ ಜಾಸ್ತಿ ಏನು ವೀಡಿಯೋಸ್ ಮಾಡಿಲ್ಲ, ಜಸ್ಟ್ ಚಿಕ್ಕ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೆ. ಇನ್ನು 1 ಡೇ ಬಿಫೋರೇ ನಾನು ಸಂಜೆ ಅಷ್ಟೊತ್ತಿಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಪ್ಪು ಕೂಡ ರೆಡಿ ಮಾಡಿದ್ದೆ. ಅವನು ಕೂಡ ಈಚೆ ಕಡೆ ಕೂತ್ಕೊಂಡಿದ್ದ. ಇನ್ನೇನು ಹೊರಡಬೇಕಾಯಿತು. ಅಷ್ಟೊತ್ತೊಳಗೆ ಪ್ರವೀಣ್ ಅವರು ನಾನೇ ಬಿಡ್ತೀನಿ, ನೀನೇನಕ್ಕೆ ಹೋಗ್ತೀಯ, ಅರ್ಧ ದಾರಿಗೆ ಬಿಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹಸು ಕಟ್ಟಾಕಿ ಬರ್ತೀನಿ ಅಂದರು. ಸರಿ ಆಯಿತು ಅಂತೇಳಿ ನಾನು ಸ್ಕೂಟಿ ತೆಗೆದು ಸ್ಕೂಟಿನ ಓಡಿಸ್ತಾ ಇದ್ದೆ. ಇವಾಗ ಸ್ವಲ್ಪನೇ ಎಲ್ಲ ಓಡಿಸ್ತಾ ಇದ್ದೀನಿ. ಜಾಸ್ತಿ ಇಲ್ಲಿ ಓಡಿಸಲ್ಲ, ಈಚೆ ಕಡೆ ತೊಗೊಂಡೋಗ್ತೀನಿ, ಗ್ರೌಂಡು ರೋಡ್ ಹತ್ರ ಎಲ್ಲ ಸ್ವಲ್ಪ ಓಡಿಸ್ತಾ ಇದ್ದೀನಿ. ನನಗೇನು ಸ್ವಲ್ಪ ಭಯ ಅಂದರೆ ಅಪ್ಪು ಇದ್ದಾಗ ಓಡ್ಸೋಕ್ಕೆ ಭಯ. ನೋಡ್ಬೋದು ಸಂಜೆ ಹೊತ್ತು ನಾನೇನಾದ್ರು ಎತ್ಕೊಂಡ್ರೆ ಅವ್ನು ಹಿಂದೆ ಮುಂದೆ ಓಡಾಡ್ತಾ ಇರ್ತಾನೆ, ಸಿಕ್ಕಾಪಟ್ಟೆ ಭಯ. ಇವಾಗ ಕಲಿತಾ ಇರೋದ್ರಿಂದ ನೀವು ಕೇಳ್ತೀರಾ ಅವ್ನು ಇಟ್ಕೊಂಡೇ ಓಡಿಸ್ತಾ ಇದ್ದೀರಾ, ಏನಾದರೂ ಆಗಲ್ವಾ ಅಂತ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನಾನು ಸಂಜೆ ಹೊತ್ತು ತೆಗಿಯೋದಕ್ಕೆ ಹೋಗಲ್ಲ ಸ್ಕೂಟಿನ. ಜಸ್ಟ್ ಅವನು ಅಂಗನವಾಡಿಗೆ ಕಳಿಸಿ ಹಿಂದೆ ಒಂದು 2 ಅವರು ನಾನು ಅವನು ಇಲ್ದಿದ್ದಾಗ ಹೋಗಿ ಪ್ರಾಕ್ಟೀಸ್ ಮಾಡಿಕೊಂಡು ಬರ್ತೀನಿ. ಅಂಗನವಾಡಿಯಿಂದ ಬರೋ ಅಷ್ಟೊತ್ತಿಗೆ ನಾನು ಕೂಡ ಬರ್ತೀನಿ. ಇನ್ನು ಸಂಜೆ ಹೊತ್ತು ನಂಗೆ ಇದಕ್ಕೆ ಸಿಕ್ಕಾಪಟ್ಟೆ ಭಯ. ಅವ್ನು ಓಡಾಡ್ತಾ ಇರ್ತಾನೆ, ಹಿಂದೆ ಮುಂದೆ ಎಲ್ಲ ಓಡಾಡ್ತಾ ಇರ್ತಾನೆ ಅಂತ. ಅವ್ನಿಗಂತೂ ಇವಾಗ ನಾನು ಏನಾದರೂ ಅವ್ನು ಗಾಡಿ ಮೇಲೆ ಕೂರಿಸ್ಕೊಂಡು ಓಡಿಸಿದ್ರೆ ಇನ್ನೂ ದೊಡ್ಡ ಖುಷಿ. ಅವ್ನಿಗೇನೋ ಒಂಥರ ನಮ್ಮಮ್ಮ ಗಾಡಿ ಓಡಿಸ್ತಾಳೆ ನನ್ನ ಕೂರಿಸ್ಕೊಂಡು ಅಂತೇಳಿ ಅವ್ನಿಗೆ ಎಷ್ಟು ಖುಷಿ ಪಡ್ತಾನೋ. ನನಗಂತೂ ಫುಲ್ಲು ಖುಷಿ. ಆ್ಯಂಡ್ ತುಂಬ ವರ್ಷಗಳಿಂದ ಆಸೆ ಇದು, ನಾನು ಕಲಿಬೇಕು ಅಂತೇಳಿ. ನೋಡ್ತಾ ಇದ್ದೀನಿ, ನೋಡೋಣ ಇನ್ನೂ ಎಷ್ಟು ಕಲಿತೀನಿ, ಎಷ್ಟು ಬೇಗ ಕಲಿತೀನಿ ಅಂತ ಹೇಳ್ಬಿಟ್ಟು. ಇನ್ನು ಸ್ಕೂಟಿ ನಿಲ್ಲಿಸ್ಬಿಟ್ಟು ಪ್ರವೀಣ್ ಅವ್ರು ಬಂದರು, ನನ್ನ ಅರ್ಧ ದಾರಿಗೆ ಬಿಟ್ಟರು. ಅಲ್ಲಿಂದ ನಾನು ಅಕ್ಕನ ಮನೆಗೆ ಹೋಗಿ ಅಲ್ಲೆಲ್ಲ ವೀಡಿಯೋಸ್ ಏನೂ ಮಾಡೋಕ್ಕಾಗಿಲ್ಲ. ಸೊ ಕೇಳಬೇಡಿ, ಏನು ವೀಡಿಯೋ ಎಲ್ಲ ಮಾಡಿಲ್ಲ ಅಂತೇಳಿ ಹೇಳ್ತೀನಿ ರೀಸನ್ನ. ಇನ್ನು ವೀಡಿಯೋ ಏನೂ ಮಾಡ್ಕೊಳಕ್ಕಾಗಿಲ್ಲ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಅರ್ಲಿ ಮಾರ್ನಿಂಗ್ 2 ಅವರ್ ಜರ್ನಿ. ಯಾಕಂದರೆ ವರ್ತೂರಲ್ಲಿ ಈ ಒಂದು ಆರ್ಡ್ರ್ ಇದ್ದಿದ್ದು. ಹಾಗಾಗಿ ಅರ್ಲಿ ಮಾರ್ನಿಂಗ್ ಒಂದು 3 ಓ ಕ್ಲಾಕ್ಗೆಲ್ಲ ನಾವು ಮನೆ ಬಿಟ್ಟು 5 ಓ ಕ್ಲಾಕಿಗೆ ಎಷ್ಟೊತ್ತಿಗೆಲ್ಲ ನಾವು ಲೊಕೇಶನ್ನ ರೀಚ್ ಆಗಿದ ತಕ್ಷಣ ಕ್ಲೈಂಟ್ ಮನೆಗೆ ಹೋಗಿ ಅವ್ರದ್ದು ಸೀರೆ ಎಲ್ಲ ಈಸ್ಕೊಂಡು ಪಿನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇವ್ರು ನನಗೆ ಸೀಮಂತಕ್ಕೆ ಅಂತೇಳಿ ಎನ್ಕ್ವೈರಿ ಮಾಡಿದರು, ಆದರೆ ಸೀಮಂತ ಮಾಡಿಲ್ಲ ಅಂತೇಳಿ ನೇಮಿಂಗ್ ಸೆರೆಮನಿ ಕನ್ಫರ್ಮ್ ಆದಮೇಲೆ ಅವ್ರನ್ನ 1 ವಾರ ಮುಂಚೆ ನನ್ನ ಕೇಳಿದ್ರು, ನೀವು ಫ್ರೀ ಇದ್ದೀರಾ ಅಂತ. ಹೌದು ಮ್ಯಾಮ್ ಫ್ರೀ ಇದ್ದೀನಿ ಅಂತ ಹೇಳಿ ಅವರು ಕೂಡ ಫುಲ್ಲು ಖುಷಿಯಾಗಿ ನನಗೆ ಇಮಿಡಿಯೇಟ್ಲಿ ಕನ್ಫರ್ಮ್ ಮಾಡಿದರು. ನನಗಂತೂ ಎಷ್ಟು ಖುಷಿ ಆಯಿತೋ. ಅವ್ರು ನಾನು ಬಂದಾಗ ಅದನ್ನೇ ಹೇಳ್ತಾಯಿದ್ರು, ನೀವು ಸಿಗ್ತೀರೋ ಇಲ್ವೋ ಗೊತ್ತಿರಲಿಲ್ಲ ಮೇಡಮ್, ನೀವೇನೋ ಸಿಕ್ಕಿರಲಿಲ್ಲ ಅಂದಿರ ನಾನು ಮೇಕಪ್ ಮಾಡಿಸ್ಕೊತಾ ಇದ್ದೋ ಇಲ್ವೋ ಅದು ಗೊತ್ತಿಲ್ಲ ಅಂತಲೇ ಹೇಳಿದ್ರು. ಅದು ತುಂಬಾ ಖುಷಿ ಆಯಿತು ಕೇಳಿ. ಇನ್ನು ಅವ್ರಿಗೆ ಹೇರ್ ಎಲ್ಲ ಸೆಟ್ ಮಾಡಿಬಿಟ್ಟು ಇನ್ನು ಮೇಕಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಮೇಕಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ತುಂಬಾ ಏನೋ ಅವ್ರದ್ದು ಕಾಂಪ್ಲಿಕೇಶನ್ಸ್ ಏನಿರಲಿಲ್ಲ. ಜಸ್ಟು ಅವ್ರದ್ದು ಫುಲ್ಲು ಇದ್ರಾಗೆ ಇತ್ತು. ಸೊ ಹಾಗಾಗಿ ಸ್ವಲ್ಪ ಮಾತ್ರ ಅವ್ರಿಗೆ ಡಾರ್ಕ್ ಇದನ್ನೆಲ್ಲ ಇದನ್ನು ಮಾಡಿಬಿಟ್ಟು ಕನ್ಸೀಲ್ ಮಾಡಿಬಿಟ್ಟು ಅವ್ರಿಗೆ ಅವ್ರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರನೇ ಮೇಕಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಅವರು ನನಗೆ ಹೇಳ್ತಾ ಇದ್ದಿದ್ದು ಅವರು ಇದೇ ರೀತಿ ಮಾಡಿಕೊಡಿ ಅಂತ ನನಗೆ ಕೇಳಲೇ ಇಲ್ಲ. ಅವ್ರು ಹೇಳಿದ್ದು ಒಂದೇ, ಅವ್ರ ಮದುವೆ ಫೋಟೋ ತೋರಿಸ್ಬಿಟ್ಟು ಹೇಳಿದ್ರು, ನಂಗೆ ಈ ಥರ ಮಾಡಿಕೊಟ್ಟಿದ್ರು ಅಕ್ಕ ಮದುವೆಲಿ, ನಂಗೊಂಚೂರು ಇಷ್ಟ ಆಗಲಿಲ್ಲ. ಅವ್ರು ನನ್ನನ್ನು ಕೇಳಲಿಲ್ಲ ಒಂದು ಮಾತು, ಹೇಗೆ ಮಾಡ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಅಂತ ಏನೂ ಕೇಳಲಿಲ್ಲ. ಅವ್ರಾಗ ಏನೋ ಮಾಡಿಬಿಟ್ರು ಅಂತ ಹೇಳ್ಕೊಂಡ್ರು. ಸೊ ಅದು ನಂಗೆ ಬೇಜಾರಾಯಿತು. ಹಾಗಾಗಿ ಆ್ಯಂಡ್ ಪ್ರತಿಯೊಬ್ಬರೂ ಅಷ್ಟೇ, ಅವರೊಂದು ಬಿಗ್ ಡೇ ದಿವಸ ಅವ್ರಿಗೆ ತುಂಬಾ ಆಸೆ ಇರುತ್ತೆ. ಅವ್ರ ಮದುವೆ ಈ ಥರ ಏನೋ ಒಂದು ಫಂಕ್ಷನ್ ಆಗಿರ್ಬೋದು, ಅವ್ರು ಚೆನ್ನಾಗಿ ಕಾಣಿಸ್ಬೇಕು ಅಂತೇಳಿ ತುಂಬಾ ಇಷ್ಟ ಇರುತ್ತೆ. ಹಾಗಾಗಿ ಆದಷ್ಟು ನಾವು ಕ್ಲೈಂಟ್ಗಳನ್ನ ಕೇಳಿ ಮೇಕಪ್ ಮಾಡೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ನಾನು ಅಷ್ಟೇ ನನ್ನ ಕ್ಲೈಂಟ್ನ ಆದಷ್ಟು ನಾನು ನಿಧಾನವಾಗಿ ಕಮ್ಯುನಿಕೇಟ್ ಮಾಡ್ತಾ ಅವ್ರಿಗೆ ಐ ಶ್ಯಾಡೋ ಆಗಿರ್ಬೋದು, ಅವ್ರಿಗೆ ಏನೇನು ಬೇಕು ಪ್ರತಿಯೊಂದನ್ನು ಅವ್ರನ್ನೇ ಕೇಳಿ ನಾನು ಮಾಡಲಿಕ್ಕೆ ಇದನ್ನು ಮಾಡ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ಅವ್ರ ಸ್ಕಿನ್ ಟೋನ್ಗೆ ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ. ಹೇರ್ ಸ್ಟೈಲಿಂದ ಹಿಡ್ದು ಪ್ರತಿಯೊಂದು ಫ್ರಂಟ್ ವೇರಿಯೇಷನ್ ಆಗಿರ್ಬೋದು, ಪ್ರತಿಯೊಂದನ್ನು ಅವ್ರನ್ನ ಕೇಳಿ ಮಾಡೋದ್ರಿಂದ ಅವ್ರಿಗೂ ಕೂಡ ಸ್ವಲ್ಪ ಗೊತ್ತಾಗುತ್ತೆ, ಓಕೆ ಈ ಥರ ಇರುತ್ತೆ ಅಂತ. ಅವ್ರೇನಾದ್ರು ಸ್ವಲ್ಪ ರಾಂಗ್ ಏನಾದರೂ ಚೂಸ್ ಮಾಡ್ತಾಯಿದ್ರೆ ಅವಾಗ ನಾವು ಹೇಳ್ಬೋದು, ಇಲ್ಲ ಮ್ಯಾಮ್ ಇದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಬೇರೆದನ್ನ ನೋಡೋಣ, ಟ್ರೈ ಮಾಡೋಣ, ಇಲ್ಲ ಅಂದರೆ ಅದನ್ನು ಅಳಿಸ್ಬಿಡೋಣ ಅಂತ ನಾವು ಕೂಡ ಹೇಳ್ತೀವಿ. ಅದು ಕೂಡ ನಮ್ಮದು ಕೂಡ ಕ್ಲೈಂಟ್ ಜೊತೆ ಕಮ್ಯುನಿಕೇಷನ್ ತುಂಬಾ ಒಳ್ಳೆಯದು. ಸೊ ಎಲ್ಲ ಮೇಕಪ್ ಆರ್ಟಿಸ್ಟ್ ನಂದು ಕೂಡ ಒಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಇರುತ್ತೆ ಮೇಕಪ್ ಆರ್ಟಿಸ್ಟ್ ಅಂದಮೇಲೆ ಅವ್ರು ನಿಮ್ಗೊಂದು ಆರ್ಡ್ರ್ ಕನ್ಫರ್ಮ್ ಆಗ್ತಾಯಿದೆ ಅಂದರೆ ನಿಮ್ಮ ಬ್ರೈನಲ್ಲೇ ಏನೇನೋ ಓಡ್ತಾ ಇರುತ್ತೆ.
ಓಕೆ. ನನ್ನ ಕ್ಲೈಂಟ್‌ನ ಇಷ್ಟು ಚೆನ್ನಾಗಿ ಕಾಣಿಸ್ಬೇಕು, ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅನ್ನೋದಿರುತ್ತೆ. ಅಟ್ ಲಾಸ್ಟ್ ನಾವೇನೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರು ಕ್ಲೈಂಟ್ ಇದ್ರ ಮೇಲೆನೇ ನೀವು ಮೇಕಪ್‌ಗಳನ್ನ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇವಾಗ ನಾನು ಅಷ್ಟೇ, ನಾನೇನಾದರೂ ರೀಲ್ಸ್ ಪೋಸ್ಟ್ ಮಾಡಿದೆ, ಏನಾದರೂ ಪ್ರೊಫೈಲ್‌ಗಳನ್ನ ಪೋಸ್ಟ್ ಮಾಡಿದ್ರೆ ಏನಂತಾರೆ ಗೊತ್ತಾ? "ನೀನು ಅದು ಮಾಡಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು, ಇದನ್ನ ನೀಟಾಗಿ ಮಾಡಿಲ್ಲ, ಅದು ನೀಟಾಗಿ ಮಾಡಿಲ್ಲ" ಅಂತ ನಮ್ಗೆ ಹೇಳೋರು ಇದ್ದೇ ಇರ್ತಾರೆ. ಆದರೆ ಕ್ಲೈಂಟ್‌ಗೆ ನೀವು ಏನು ಹೇಳಿ ಮಾ ಮೇಕಪ್ ಮಾಡಿರ್ತಾರೋ ಅದು ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಬೇರೆ ಯಾರು ಏನೇ ಅಂದರೂ ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಹೀಗೆ ನನಗೂ ಬರ್ತಾ ಇರುತ್ತೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಕೇಳ್ತಾ ಇರ್ತೀರಾ, ನಮಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಪೋಸ್ಟ್ ಮಾಡ್ತೀರಲ್ಲ, ನಿಮ್ಗೆ ಯಾರು ಏನು ಹೇಳಲ್ವಾ ಅಂತ ನೀವು ಕಮೆಂಟ್ಸಲ್ಲಿ ಹೋಗಿ ಕೇಳ್ಬೋದು. ಅಯ್ಯೋ ಐ ಶ್ಯಾಡೋ ಇದನ್ನ ಹಾಕ್ಬಾರ್ದಾಗಿತ್ತು, ಬೇರೆದು ಹಾಕ್ಬೇಕಾಗಿತ್ತು, ಅಯ್ಯೋ ಇದನ್ನ ಯಾಕೆ ಲಿಪ್ಸ್ಟಿಕ್ ಹಾಕಿದ್ದೀರಾ, ಬೇರೆ ಲಿಪ್ಸ್ಟಿಕ್ ಹಾಕಬೇಕಾಗಿತ್ತು ಅಂತ. ಸೊ ಅವ್ರಿಗೆ ಆ ಒಪಿನಿಯನ್ ಸರಿ ಅಂತ ಅನ್ಸಿದ್ರೆ, ಆದರೆ ನಮಗೆ ನನ್ನ ಕ್ಲೈಂಟ್‌ಗೆ ಈ ಒಪಿನಿಯನ್ ಸರಿ ಅಂತ ಅನ್ಸುತ್ತೆ. ಯಾಕಂದರೆ ನಾವಲ್ಲಿ ಡೈರೆಕ್ಟಾಗಿ ವರ್ಕ್ ಮಾಡಿ ಅವ್ರನ್ನ ಕೇಳಿ ಎಲ್ಲ ಪ್ರತಿಯೊಂದು ಮಾಡಿರ್ತೀವಿ. ಸೊ ಆ ಥರ ಇನ್ನೊಬ್ಬರು ವರ್ಕ್‌ನ ಆ ಥರ ಇದ್ರಾಗಿ ನೋಡೋಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ. ಆದಷ್ಟು ಅವ್ರಿಗೆ ಟೈಮ್ ಇರುತ್ತೆ, ಟೈಮ್ ಇರಲ್ವೋ ಅದೆಲ್ಲ ನಿಮಗೆ ಗೊತ್ತಿಲ್ಲ, ಅಲ್ಲಿ ಏನು ಸಿಚುವೇಶನ್ ಇರುತ್ತೆ, ಅದೇನು ನಿಮಗೆ ಗೊತ್ತಿರಲ್ಲ. ಆದರೂ ಈಸಿಯಾಗಿ ಜಡ್ಜ್ ಮಾಡಿಬಿಡ್ತೀರ, ಓ ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು ಅಂತ. ಸೊ ತುಂಬಾ ಡಿಮೋಟಿವೇಟ್ ಮೇಕಪ್ ಆರ್ಟಿಸ್ಟ್‌ಗೆ ಮಾಡ್ತಾರೆ. ಸೊ ಆಗಬೇಡಿ, ನೀವು ಯಾವುದೇ ಕಾರಣಕ್ಕೂ ಡಿಮೋಟಿವೇಟ್ ಆಗೋ ಅವಶ್ಯಕತೆ ಇರಲ್ಲ. ಜಸ್ಟ್ ನಾನು ಹೇಳೋದೇನೆಂದರೆ, ನಿಮ್ಮ ಕ್ಲೈಂಟ್ ಜೊತೆ ನಿಮ್ಮ ಒಂದು ಕಮ್ಯುನಿಕೇಷನ್ನ ಚೆನ್ನಾಗಿ ಇಟ್ಕೊಳ್ಳಿ. ಅವ್ರಿಗೆ ಹೇಳಿ ಹೇಗೆ ಕಾಣಿಸುತ್ತೆ, ಏನು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅವ್ರಿಗೆ ನೀವು ಕೇಳಿ, ಅವರು ಓಕೆ ಇದನ್ನು ಹಾಕಿ ನೋಡೋಣ ಅಂತೇಳಿ ಹಾಕಿದ್ಮೇಲೆ ಅವ್ರಿಗೂ ಕೂಡ ಮಿರರ್ ಕೊಟ್ಟು ತೋರಿಸಿ, ಓಕೆನಾ, ಚೆನ್ನಾಗಿದೆಯಾ, ಇಲ್ಲ ರಿಮೂವ್ ಮಾಡ್ಬೋದು, ಟೈಮ್ ಇದೆ ಅಂತ ನೀವೇ ಅವ್ರಿಗೆ ಧೈರ್ಯ ಕೊಟ್ಟು ಆ ಒಂದು ಬಿಗ್ ಡೇನ ನೀವೇ ಅವ್ರಿಗೆ ಕಲರ್ಫುಲ್ಲಾಗಿ ಮಾಡಿಕೊಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಕ್ಲೈಂಟ್ ಕೂಡ ಅವ್ರದ್ದು ಒಂದು ಕೂಡ ಇದನ್ನು ನೀವು ತೊಗೊಳ್ಳಿ. ಆ್ಯಂಡ್ ತುಂಬ ಕಡೆ ಏನು ಅಂದರೆ, ನಾವೆಷ್ಟೇ ಎಫರ್ಟ್ ಹಾಕಿ ಮಾಡಿದ್ರೂ ನಮಗೆ ಮರ್ಯಾದೆನೇ ಇರಲ್ಲ. ಅದಂತೂ ನಿಜವೇ ಅಲ್ವಾ? ಯಾಕಂದರೆ ನನಗೆ ಕೆಲವೊಂದು ಕಡೆ ಎಷ್ಟು ಪ್ರೀತಿ ಸಿಗುತ್ತೆ ಅಂದರೆ ನಿಜವಾಗ್ಲೂ ಈ ಕ್ಲೈಂಟ್ ಕೂಡ ಅಷ್ಟೇ. ಎಲ್ಲ ವರ್ಕೆಲ್ಲ ಆದಮೇಲೆ ಅವ್ರ ಸ್ಮೈಲ್ ನೋಡಿನೇ ನನಗೆ ನಿಜವಾಗ್ಲೂ ಆ ಡೇ ಪೂರ್ತಿ ನಾನು ತುಂಬ ಸ್ಮೈಲಾಗಿ ಇದ್ದೆ. ಫುಲ್ ಖುಷಿಯಾಗಿದ್ದೆ. ಅವ್ರು ಹೇಳಿದ ಮಾತು ನಂಗೆ ತುಂಬಾ ಇಷ್ಟ ಆಯಿತು ಅಕ್ಕ, ನನ್ನ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋ ಥರನೇ ಮಾಡಿದ್ದೀರ ಅಂತ ಅವ್ರು ಖುಷಿಯಾಗಿದ್ದಿದ್ದು ನೋಡಿ ನನ್ನ ಡೇ ಪೂರ್ತಿ ಖುಷಿಯಾಗಿತ್ತು. ಸೊ ಅದು ತುಂಬಾ ನನಗೆ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಅವ್ರು ಏನು ಕೊಡ್ತಾರೋ ಬಿಡ್ತಾರೋ ಅದು ಲಾಸ್ಟು. ಆದರೆ ಆ ವರ್ಕ್‌ಗೆ ಅವ್ರು ಅಪ್ರಿಷಿಯೇಟ್ ಮಾಡೋದಿದೆಯಲ್ಲ, ಅದು ನಂಗೆ ತುಂಬಾ ಖುಷಿ ಕೊಡುತ್ತೆ ಎಂಥವ್ರಿಗೆ ಆದ್ರೂ. ಆದರೆ ಕೆಲವ್ರು ಇರ್ತಾರೆ, ನಾವು ಏನೇ ಮಾಡಲಿ, ಅವ್ರಿಗೆ ಎಷ್ಟೇ ಮಾಡಲಿ, ಏನೇ ಮಾಡಲಿ, ಲಾಸ್ಟಿಗೆ ನಮ್ಮನ್ನು ಅನ್ಬಾರ್ದು ಅನ್ನೋ ಮಾತುಗಳನ್ನೆಲ್ಲ ಆಡಿ ನಮ್ಮನ್ನೇ ಬೇಕಾದರೆ ಇದನ್ನು ಮಾಡಿಬಿಡ್ತಾರೆ, ಹೀಯಾಳಿಸ್ಬಿಡ್ತಾರೆ. ಲಾಸ್ಟಿಗೆ ನಮ್ಗೆ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ, ಈ ಕೆಲಸನೇ ಬೇಡ ಕಣಪ್ಪ, ಬಿಟ್ಬಿಡೋಣ ನಾವು ಇದನ್ನು, ನಮಗಿದ್ರಲ್ಲಿ ಆಗಿ ಬರಲ್ಲ, ಬಿಟ್ಟೇ ಬಿಡೋಣ ಅಂತ ನಮ್ಮ ಮೇಲೆ ನಮಗೇನೆ ಡಿಮೋಟಿವೇಟ್ ಬಂದುಬಿಡ್ಬೇಕು, ಹಂಗೆಲ್ಲ ಮಾತಾಡೋರು ಇರ್ತಾರೆ. ಅದು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಆ್ಯಂಡ್ ಎಷ್ಟೋ ಮೇಕಪ್ ಆರ್ಟಿಸ್ಟ್ಗಳಿಗೆ ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ. ಯಾಕಂದರೆ ಎಲ್ಲ ಕಡೆನೂ ನಾವು ಒಳ್ಳೆಯವ್ರನ್ನೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕೆಲವು ಸತಿ ನಮ್ಮ ಮೇಕಪ್ ಎಲ್ಲ ಮಾಡಿ ಅವ್ರಿಗೆ ಇಷ್ಟ ಆಗಿ ಎಲ್ಲ ಆದಮೇಲೆ ಹಿಂದಗಡೆ ನಮ್ಮನ್ನು ನೀವು ಚೆನ್ನಾಗಿ ಮಾಡಿಲ್ಲ, ಹಂಗೆ ಮಾಡಿಲ್ಲ, ಹಿಂಗೆ ಮಾಡಿಲ್ಲ ಅಂತೇಳಿ ನಮಗೆ ಮೆಸೇಜ್ ಮಾಡಿ, ಫೋನ್ ಮಾಡಿ ಎಲ್ಲ ಧಮ್ಕಿ ಕೊಡುವಷ್ಟು ಎಲ್ಲನೂ ಮಾತಾಡ್ತಾರೆ. ಸೊ ಹಾಗಾಗಿ ಅಂಥವ್ರಿಗೆಲ್ಲ ನಾವೇನೂ ಮಾಡೋಕ್ಕಾಗಲ್ಲ. ನಾವು ಹೇಳೋದು ಒಂದೇ, ನಮ್ಮ ಕೈಲಿ ಆದಷ್ಟು ನಾವು ಮಾಡಿರ್ತೀವಿ. ಅದ್ರ ಮೇಲೆ ನಿಯತ್ತು ಇಡೋದು ಬಿಡೋದು ನಿಮ್ಮ ಇಷ್ಟ. ನಾವು ನಿಯತ್ತಿಟ್ಟು ನಾವು ನಮ್ಮವರು ಅಂತ ಅಂದ್ಕೊಂಡು ನಾನು ಪ್ರತಿ ಸತಿನೂ ಇದೊಂದು ಎಡವಟ್ಟು ಮಾಡೇ ಮಾಡ್ತೀನಿ. ನಾನು ಪ್ರತಿ ಸತಿನೂ ಒಬ್ಬರು ನಾನು ಆ್ಯಕ್ಚುಲಿ ಈ ಒಂದು ಇದನ್ನು ನಾನು ಏನಕ್ಕೆ ಮಾಡ್ತೀನಿ ಅಂತ ನಂಗೆ ಇದುವರೆಗೂ ಗೊತ್ತಾಗಿಲ್ಲ. ನನಗೆ ಇವಾಗ ಯಾವುದೇ ಒಂದು ಆರ್ಡ್ರು ಬಂದ್ರೂ ಫುಲ್ಲು ನಮ್ಮವ್ರದ್ದೇ ಯಾರ್ದೋ ಒಂದು ಆರ್ಡ್ರು ನನಗೆ ಕೊಟ್ಟಿದ್ದಾರೆ ಇಷ್ಟಪಟ್ಟು ನನ್ನ ಅಂತೇಳಿ ಫುಲ್ಲು ತಲೆಗೆ ಹಾಕ್ಕೊಂಬಿಟ್ಟಿರ್ತೀನಿ. ಅವ್ರು ಏನೇನು ಹೇರ್ ಸ್ಟೈಲ್ ಹೇಳ್ತಾರೆ, ಜ್ಯುವೆಲ್ರಿ ಕೇಳಿರ್ತಾರೆ, ಅದನ್ನು ಬಿಟ್ಟು ನಾನು ಇನ್ನೂ ಎಕ್ಸ್ಟ್ರಾನೂ ಥಿಂಗ್ಸ್‌ಗಳ್ನೂ ಕ್ಯಾರಿ ಮಾಡಿರ್ತೀನಿ. ಓಕೆ, ಅವ್ರಿಗೆ ಈ ಹೇರ್ ಸ್ಟೈಲ್ ಸೂಟ್ ಆಗಲ್ವೇನೋ, ಬೇರೆದೇನಾದರೂ ತೊಗೊಂಡೋಗಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣಿಸ್ಬೋದೇನೋ ಅಂತೇಳಿ ತುಂಬ ಇದನ್ನೆಲ್ಲ ಐಟಮ್ಸ್‌ಗಳ್ನು ನಾನು ತೊಗೊಂಡೋಗಿ ಅವರ ಒಂದು ಬಿಗ್ ಡೇ ದಿವಸ ನಾನು ಅವ್ರನ್ನ ಚೆನ್ನಾಗಿ ಕಾಣಿಸ್ಬೇಕು, ಅವರು ಚೆನ್ನಾಗಿ ಖುಷಿಯಾಗಿ ಆ ಒಂದು ಫುಲ್ ಡೇ ಅವರು ನನ್ನನ್ನು ಇದನ್ನ ಮಾಡ್ಕೊಳ್ದಂಗೆ ಅವರ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಯಾಕಂದರೆ ಅವ್ರ ಲೈಫ್ ಟೈಮ್ ಇರುತ್ತೆ ಅಲ್ವಾ. ಓ, ನಾನು ಇಂಥವ್ರ ಹತ್ರ ಮೇಕಪ್ ಮಾಡಿಸಿದ್ದೆ, ಫುಲ್ಲು ಖುಷಿಯಾಗಿದ್ದೆ ನಾನು ಅನ್ನೋದೊಂದು ಇರಬೇಕು ಅಂತೇಳಿ ನಾನೇ ಎಕ್ಸ್ಟ್ರಾ ಎಫರ್ಟ್ ಹಾಕಿ ನಮ್ದು ಇದು ಅಂತ ಹೇಳ್ಕೊಂಡು ನಾವು ಮಾಡಿರ್ತೀವಿ. ಆದರೆ ಕೆಲವರು ಅದನ್ನು ಏನಕ್ಕೂ ಬೇಡ
ಮಾಡಲ್ಲ. ಲಾಸ್ಟಿಗೆ ಅದು ಹಿಂಗೆ ಆಗ್ಬಿಡುತ್ತೆ ಅಂದರೆ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ. ಅವ್ರು ಹೇಳೋ ಮಾತುಗಳು, ಅನ್ನೋ ಮಾತುಗಳೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಟ್ಟಿರುತ್ತೆ. ಹಂಗಾದ್ರೆ ನಮ್ಮ ಎಫರ್ಟ್ಗೇನು ಬೆಲೆನೇ ಇಲ್ವಾ? ಹಂಗಾದ್ರೆ ನಾನು ಇದ್ರ ಸ್ಟಾರ್ಟಿಂಗಿಂದನೂ ನಿಮ್ಮ ಎಂಡಿಂಗ್ ತನಕನೂ ನಮ್ಗೆ ಏನೇ ಆದರೂ ಏನೇ ಬಿಟ್ರೂ ನಿಮ್ಮ ಜೊತೆ ನಾವು ಅಷ್ಟು ವರ್ಕ್ ಮಾಡಿರ್ತೀವಲ್ಲ, ಅದಕ್ಕೇನು ಇಲ್ವಾ, ನೀರಲ್ಲಿ ಹೋಮ ಮಾಡ್ದಂಗೆನಾ ಮಾಡಿದ್ದು ಅನ್ನೋ ಥರ ಅನ್ನಿಸ್ಬಿಡುತ್ತೆ ಲಾಸ್ಟಿಗೆ. ಅದೇನು ಮಾಡೋಕ್ಕಾಗಲ್ಲ. ಸೊ ಎಲ್ಲ ಮೇಕಪ್ ಆರ್ಟಿಸ್ಟ್ ಕೂಡ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೇ ಇರ್ತಾರೆ. ಸೊ ಆದಷ್ಟು ನೀವು ಕೂಡ ಅವ್ರಿಗೆ ಗೌರವ ಕೊಡಿ ಆ್ಯಂಡ್ ಅವ್ರ ಕೆಲಸಕ್ಕೆ ನೀವು ಇದನ್ನು ಕೊಡಿ. ಅವ್ರು ಚೆನ್ನಾಗಿ ಮಾಡಿಲ್ವಾ, ನಿಮ್ಗೆ ಹಂಗೆ ಅನ್ನಿಸ್ತಾ ಇದೆಯಾ, ಇದನ್ನು ಮಾಡ್ತಾ ಇಲ್ವಾ, ಸೊ ಡೈರೆಕ್ಟಾಗಿ ಇದನ್ನು ಮಾಡಿ ಅವ್ರ ಹತ್ರ ಅಪ್ರೋಚ್ ಮಾಡಿ. ಆದರೆ ಎಲ್ಲ ಕೆಲಸ ಎಲ್ಲ ಆದಮೇಲೆ ನಿಮ್ಗೆ ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳೋದು ತಪ್ಪು. ಸೊ ನನ್ನ ಕಡೆಯಿಂದ ಇನ್ನು ಕ್ಲೈಂಟ್ಗೆ ಮೇಕಪ್ ಎಲ್ಲ ಮಾಡಿ, ಹೇರ್ ಸ್ಟೈಲ್ ಮಾಡಿ, ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡಿ ಅಷ್ಟೊತ್ತಿಗೆ ನಂಗೆ ಅಷ್ಟೊಂದು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಲಾಸ್ಟಿಗೆ ಮಾತ್ರ ಅವ್ರದ್ದು ಫೋಟೋಸ್ ವೀಡಿಯೋಸ್ ಎಲ್ಲ ನಾನು ತೊಗೊಂಡೆ, ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು, ಮದುವೆ ಹುಡುಗಿ ಥರನೇ ಕಾಣಿಸ್ತಾಯಿದ್ರು. ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಅವ್ರಿಗೂ ಕೂಡ ಇಷ್ಟ ಆಯಿತು. ಆ್ಯಂಡ್ ಅವರು ರಿವ್ಯೂ ಕೂಡ ಶೇರ್ ಮಾಡಿದ್ದಾರೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನೀವು ಏನಾದರೂ ಮೇಕಪ್ ಬುಕ್ಕಿಂಗ್ಸ್ ಏನಾದರೂ ಮಾಡ್ಕೋಬೇಕು ಅಂತಿದ್ರೆ ಪ್ಲೀಸ್ ನನ್ನ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ನೀವು ಬೇಕಾದ್ರೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ, ಮೆಸೇಜ್ ಕೂಡ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಕಾಲ್ ಕೂಡ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಸ್ಕ್ರೀನ್ ಮೇಲೂ ಕೊಟ್ಟಿರ್ತೀನಿ. ನಿಮ್ಗೇನಾದರೂ ಬಿಗ್ ಡೇ ದಿವಸ ಏನಾದರೂ ಬುಕ್ ಮಾಡ್ಕೋಬೇಕು ಅಂತಿದ್ರೆ ನೀವು ನನಗೆ ಮೆಸೇಜ್ ಮಾಡಿ ಎನ್ಕ್ವೈರಿ ಮಾಡ್ಬೋದು. ಆ್ಯಂಡ್ ಅವ್ರ ರಿವ್ಯೂ ಕೂಡ ಶೇರ್ ಮಾಡ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಇಷ್ಟ ಆದರೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ಇವತ್ತಿನ ಮೇಕಪ್ ಹೇಗೆ ಇತ್ತು? ಪರ್ಸ್ನಲಾಗಿ ನಂಗೆ ತುಂಬ ಇಷ್ಟ ಆಯಿತು, ಮಸ್ಟ್ ಟ್ರೈ. ನಾನು ಬಿಗ್ ಡೇಗಿನ ಇವತ್ತೇ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಟ್ರೈ ಮಾಡಿ, ನೀವು ಅನುಗೌಡ ಪೇಜ್ ಅವ್ರ ಹತ್ರ ಮೇಕಪ್ ಮಾಡಿಸ್ಕೊಳ್ರಿ. ಥ್ಯಾಂಕ್ ಯು. ಚೆನ್ನಾಗಿದೆಯಾ ಮೇಕಪ್ ಎಲ್ಲ? ನೀವು ಸೂಪರ್ ಆಗಿದೆ, ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಬಂದೈತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್ ಚೂಸ್ ಮಾಡಿದ್ದಕ್ಕೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ಒಂದು ಆಪರ್ಚುನಿಟಿನ ನನಗೆ ಕೊಟ್ಟಿದ್ದು ನಿಮ್ಮ ಒಂದು ಬಿಗ್ ಡೇ ದಿವಸ. ಆ್ಯಂಡ್ ನಿಮ್ಮ ಒಂದು ಸ್ಮೈಲ್ ನೋಡಿ ನನಗೂ ಕೂಡ ಫುಲ್ ಡೇ ನಾನು ಕೂಡ ತುಂಬಾ ಸ್ಮೈಲಿ ಆ್ಯಂಡ್ ಹ್ಯಾಪಿಯಾಗಿದ್ದೆ, ಫುಲ್ ಹ್ಯಾಪಿಯಾಗಿದ್ದೆ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಆಪರ್ಚುನಿಟಿನ ನನಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ನೀವು ಏನಾದರೂ ಬುಕ್ ಮಾಡ್ಕೊಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.